ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ನನಗೆ ಸಾವು ಅಂದರೆ ಭಯ ಇಲ್ಲ, ಆದರೆ ನನಗೆ ಸಾಯೋದಕ್ಕೆ ಅವಸರ ಕೂಡ ಇಲ್ಲ. ಯಾಕೆಂದರೆ ಸಾಯೋ ಮೊದಲು ಜೀವನದಲ್ಲಿ ಮಾಡಬೇಕಾದ್ದು ತುಂಬ ಬಾಕಿ ಇದೆ. ಹೀಗೆ ಹೇಳೋದು ಮಹಾನ್ ಮತ್ತು ಅದ್ಭುತ ವಿಜ್ಞಾನಿ ಸ್ಟೀಫನ್ ಹಾಕಿಂಗ್ಸ್ ಅವರು. ಇನ್ನೊಂದು ವಿಷಯ ಏನು ಅಂದರೆ, ಅವರ ಶರೀರದ ಯಾವುದೇ ಒಂದು ಅಂಗ ಕೆಲಸವನ್ನು ಮಾಡಲ್ಲ. ಅವ್ರಿಗೆ ಓಡಾಡೋದಕ್ಕೆ ಆಗಲ್ಲ, ಅವ್ರಿಗೆ ಮಾತನಾಡಲು ಕೂಡ ಸಾಧ್ಯ ಇಲ್ಲ, ಅವರು ಯಾವ ಕೆಲಸವನ್ನು ಮಾಡಲು ಕೂಡ ಸಾಧ್ಯ ಇಲ್ಲ. ಆದರೆ ಜೀವನದಲ್ಲಿ ಬದುಕಬೇಕು ಅಂತಾರೆ. ಈ ಮಹಾನ್ ವಿಜ್ಞಾನಿ ಸ್ಟೀಫನ್ ಹಾಕಿಂಗ್ಸ್ ಅವರು ಹೀಗೆ ಹೇಳ್ತಾರೆ, ಸಾವು ನಿಶ್ಚಿತ, ಆದರೆ ಜನ್ಮ ಮತ್ತು ಮರಣದ ಮಧ್ಯೆ ಹೇಗೆ ಬದುಕಬೇಕು ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ಈ ಮಹಾನ್ ವಿಜ್ಞಾನಿ ಸ್ಟೀಫನ್ ಹಾಕಿಂಗ್ಸ್ ಅವರ ಜನನ 8 ಜನವರಿ 1942 ಇಂಗ್ಲೆಂಡ್ನ ಆಕ್ಸ್ಫರ್ಡ್ನಲ್ಲಿ ಜನಿಸಿದಂಥ ಇವರು ಆ ಸಮಯದಲ್ಲಿ 2ನೇ ಮಹಾಯುದ್ಧ ಆಗ್ತಾ ಇರುತ್ತೆ. ಅವರ ತಂದೆ ಮತ್ತು ತಾಯಿ ಲಂಡನ್ನ ಹೈಗೇಟ್ ಸಿಟಿಯಲ್ಲಿ ಇರ್ತಾರೆ. ಅಲ್ಲಿ ಶಾಂತಿಯ ವಾತಾವರಣ ಇಲ್ಲದ ಕಾರಣ ಈ ಒಂದು ಸ್ಟೀಫನ್ ಹಾಕಿಂಗ್ಸ್ ಅವರ ಜನ್ಮಕ್ಕಾಗಿ ಆಕ್ಸ್ಫರ್ಡ್ಗೆ ವಲಸೆ ಬರ್ತಾರೆ. ಸ್ಟೀಫನ್ ಹಾಕಿಂಗ್ಸ್ ಅವರು ಬಾಲ್ಯದಿಂದಲೂ ತುಂಬಾ ಬುದ್ಧಿವಂತರಾಗಿರ್ತಾರೆ. ಅವರ ತಂದೆ ಡಾಕ್ಟರ್ ಮತ್ತು ಅವರ ತಾಯಿ ಗೃಹಿಣಿ. ಅವರು ಎಷ್ಟು ಬುದ್ಧಿವಂತರಾಗಿದ್ರು ಅಂದ್ರೆ, ಅವರ ಬಾಲ್ಯದಲ್ಲಿ ಎಲ್ಲರೂ ಅವರನ್ನ ಐನ್ಸ್ಟೀನ್ ಅಂತ ಕರೀತಾ ಇದ್ರಂತ. ಮತ್ತು ಅವ್ರಿಗೆ ಗಣಿತ ಅಂದ್ರೆ ಅಚ್ಚುಮೆಚ್ಚಿನ ವಿಷಯವಾಗಿತ್ತು. ಮತ್ತು ಅವರು ಆ ಸಮಯದಲ್ಲೇ ಹಳೆಯ ಎಲೆಕ್ಟ್ರಾನಿಕ್ ವಸ್ತುಗಳಿಂದ ಕಂಪ್ಯೂಟರ್ನ ತಯಾರು ಮಾಡಿದ್ರಂತ. ಇನ್ನು 17ನೇ ವರ್ಷದಲ್ಲೇ ಅವರು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಪ್ರವೇಶವನ್ನ ಪಡ್ಕೋತಾರೆ. ಆ ಸಮಯದಲ್ಲಿ ಸ್ಟೀಫನ್ ಹಾಕಿಂಗ್ಸ್ ಅವರಿಗೆ ದಿನನಿತ್ಯದ ಕೆಲಸವನ್ನ ಮಾಡಲು ತೊಂದರೆ ಆಗ್ತಿತ್ತು. ಒಂದು ಸಲ ಅವರು ಮನೆಯಿಂದ ಮೆಟ್ಟಿಲನ್ನ ಇಳಿಯುವಾಗ ಜ್ಞಾನ ತಪ್ಪಿ ಕೆಳಗೆ ಬೀಳ್ತಾರೆ. ಆರಂಭದಲ್ಲಿ ಇದು ಸಾಮಾನ್ಯ ಶಕ್ತಿಹೀನತೆಯಿಂದಾಗಿರುವಂತಹ ಸಮಸ್ಯೆ ಅಂತ ಸುಮ್ಮನಾಗ್ಬಿಡ್ತಾರೆ. ಆದರೆ ಇದೇ ರೀತಿ ತುಂಬಾ ಸಲ ಬೇರೆ ಬೇರೆ ರೀತಿಯ ತೊಂದರೆ ಆಗೋದಕ್ಕೆ ಶುರು ಆಗುತ್ತೆ. ನಂತರ ಅವರು ಈ ಒಂದು ಪರೀಕ್ಷೆಯನ್ನು ನಡೆಸಿದಾಗ ಗೊತ್ತಾಗುತ್ತೆ, ಸ್ಟೀಫನ್ ಹಾಕಿಂಗ್ಸ್ ಅವರಿಗೆ ಹುಷಾರಾಗದ ಒಂದು ಕಾಯಿಲೆ ಇದೆ ಅಂತ. ಅದರ ಹೆಸರು ನ್ಯೂರಾನ್ ಮೋಟಾರ್ ಡಿಸೀಸ್ ಅಂತ. ಈ ಕಾಯಿಲೆಯಲ್ಲಿ ನಮ್ಮ ದೇಹವನ್ನು ನಿಯಂತ್ರಿಸುವಂತಹ ಎಲ್ಲ ನರಗಳು ಕಾರ್ಯವನ್ನು ನಿರ್ವಹಿಸಲು ನಿಲ್ಲಿಸ್ಬಿಡುತ್ತೆ. ಇದರಿಂದ ನಮ್ಮ ಶರೀರ ಸಂಪೂರ್ಣವಾಗಿ ಕಾರ್ಯ ಮಾಡುವುದನ್ನ ನಿಲ್ಲಿಸ್ಬಿಡುತ್ತೆ. ಆ ಸಮಯದಲ್ಲಿ ವೈದ್ಯರಿ ಒಂದು ಸ್ಟೀಫನ್ ಹಾಕಿಂಗ್ಸ್ ಅವರು ಕೇವಲ 2 ವರ್ಷಗಳು ಮಾತ್ರ ಬದುಕ್ತಾರೆ. ಯಾಕೆಂದ್ರೆ ಮುಂದಿನ 2 ವರ್ಷಗಳಲ್ಲಿ ನಿಧಾನವಾಗಿ ಹಾಕಿಂಗ್ಸ್ ಅವರ ಪೂರ್ಣ ಶರೀರ ಕೆಲಸವನ್ನ ಮಾಡಲು ನಿಲ್ಲಿಸ್ಬಿಡುತ್ತೆ ಅಂತ ಡಾಕ್ಟರ್ ಹೇಳ್ತಾರೆ. ಈ ಮಾತಿನಿಂದ ಹಾಕಿಂಗ್ಸ್ ಅವರಿಗೆ ಒಂದು ರೀತಿ ದೊಡ್ಡ ಆಘಾತ ಆಗುತ್ತೆ ಅಂತ ಹೇಳ್ಬೋದು. ಆದ್ರೆ ಅವರು ಈಗ ಹೇಳ್ತಾರೆ, ನಾನು ಹೀಗೆ ಸಾಯಲು ಇಷ್ಟಪಡಲ್ಲ, ನನಗೆ ಜೀವನದಲ್ಲಿ ತುಂಬಾ ಮಾಡೋದಿದೆ ಈಗಂತ ಅವರು ಒಂದು ಪಣವನ್ನ ತೊಡ್ತಾರೆ. ನಂತರ ಅವರು ಈ ವಿಷಯವನ್ನ ಬದಿಗಿಟ್ಟು ತನಗೆ ಉಳಿದಿರುವಂತಹ ಸಮಯದಲ್ಲಿ ತನ್ನನ್ನ ಸಂಪೂರ್ಣವಾಗಿ ವಿಜ್ಞಾನಕ್ಕೆ ಮುಡಿಪಾಗಿಡ್ತಾರೆ. ಈ ಮೂಲಕ ಅವರ ಖ್ಯಾತಿ ನಿಧಾನವಾಗಿ ವಿಶ್ವದೆಲ್ಲೆಡೆ ಹರಡಲು ಶುರುವಾಗುತ್ತೆ. ಅವರು ಒಂದು ರೀತಿ ತನ್ನ ಕಾಯಿಲೆಯನ್ನ ವರವಾಗಿ ಪರಿಗಣಿಸ್ತಾರೆ. ಆದ್ರೆ ಅದೇ ಇನ್ನೊಂದ್ ಕಡೆ ಅವರ ಶರೀರ ಅವರ ಜೊತೆಯನ್ನ ನೀಡ್ತಿರಲ್ಲ. ನಿಧಾನವಾಗಿ ಅವರ ಸಂಪೂರ್ಣ ಎಡದೇಹ ಕೆಲಸವನ್ನ ಮಾಡೋದನ್ನ ನಿಲ್ಲಿಸ್ಬಿಡುತ್ತೆ. ಈ ಕಾಯಿಲೆ ದೊಡ್ಡದಾಗ್ತಾ ಆಗ್ತಾ ಅವರು ಗಾಲಿ ಕುರ್ಚಿಯ ಸಹಾಯವನ್ನ ಪಡಿಬೇಕಾಗತ್ತೆ. ಅವರ ಈ ಒಂದು ಕುರ್ಚಿ ಕಂಪ್ಯೂಟರ್ ಜೊತೆ ತಯಾರಾಗಿರುವಂಥದ್ದು. ಅವರ ಈ ಕುರ್ಚಿ ಅವರ ತಲೆ, ಅವರ ಕಣ್ಣು ಮತ್ತು ಅವರ ಕೈನ ಸನ್ನೆಯಿಂದ ಅವರು ಏನನ್ನ ಮಾತಾಡಬೇಕು ಅಂತ ಇದ್ದಾರೆ ಅದನ್ನ ಈ ಕಂಪ್ಯೂಟರ್ ಮುಖಾಂತರ ಹೇಳುತ್ತೆ. ಕೊನೆಗೂ ಅವರ ಒಂದು ಸಂಪೂರ್ಣ ಶರೀರ ಕಾರ್ಯನಿರ್ವಹಿಸಲು ನಿಲ್ಲಿಸ್ಬಿಡುತ್ತೆ. ಆದರೆ ಈ ಕಾಯಿಲೆಯಲ್ಲಿ ಒಂದು ಪ್ಲಸ್ ಪಾಯಿಂಟ್ ಕೂಡ ಇತ್ತು. ಈ ಕಾಯಿಲೆಯಿಂದ ಕೇವಲ ಶರೀರ ಮಾತ್ರ ಕೆಲಸವನ್ನ ಮಾಡಲು ನಿಲ್ಲಿಸ್ಬಿಡುತ್ತೆ. ಆದರೆ ಅವರು ಮಾನಸಿಕವಾಗಿ ತುಂಬಾ ಬಲಿಷ್ಠವಾಗಿದ್ರು. ಇಷ್ಟೆಲ್ಲ ಕಷ್ಟದಲ್ಲೂ ಕೂಡ ಹಾಕಿಂಗ್ಸ್ ಅವರು ಬ್ಲ್ಯಾಕ್ ಹೋಲ್ನ ಕಾನ್ಸೆಪ್ಟ್ ಮತ್ತು ಹಾಕಿಂಗ್ಸ್ ರೇಡಿಯೇಷನ್ ವಿಚಾರವನ್ನ ವಿಶ್ವಕ್ಕೆ ಅರ್ಪಿಸ್ತಾರೆ. ಇದನ್ನ ಇನ್ನಷ್ಟು ಸರಳವಾಗಿಸಲು ಅವರು ಒಂದು ಪುಸ್ತಕವನ್ನ ಕೂಡ ಬರೀತಾರೆ, ಎ ಬ್ರೀಫ್ ಹಿಸ್ಟ್ರಿ ಆಫ್ ಟೈಮ್ ಅಂತ. ನಾವು ಇಲ್ಲಿ ಏನ್ ತಿಳಿಯಬಹುದು ಅಂದ್ರೆ, ಸ್ಟೀಫನ್ ಹಾಕಿಂಗ್ಸ್ ಅವರು ಶಾರೀರಿಕ ರೂಪದಲ್ಲಿ ಸಂಪೂರ್ಣ ವಿಕಲರಾಗಿದ್ರು. ಅವರ ಆತ್ಮವಿಶ್ವಾಸದ ಬಲದಿಂದ ವಿಶ್ವದ ಒಂದು ಶ್ರೇಷ್ಠ ವಿಜ್ಞಾನಿ ಅಂತ ಕರೆಸ್ಕೋತಾರೆ. ಇವರು ನಮ್ಮೆಲ್ಲರಿಗೂ ಒಂದು ರೀತಿ ಪ್ರೇರಣೆ ಆಗ್ತಾರೆ ಅಂತ ಹೇಳ್ಬೋದು. ನಿಮ್ಗೆ ಅನ್ಸುತ್ತೆ ಒಂದು ಸ್ಟೀಫನ್ ಹಾಕಿಂಗ್ಸ್ ಅವರ ಒಂದು ಜೀವನ ಚರಿತ್ರೆ ನಿಮ್ಗೆ ಇದ್ರ ಬಗ್ಗೆ ಅನ್ಸುತ್ತೆ ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.